ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ಅನಂತ ನಮನಗಳು. ಮೈ ನೇಮ್ ಇಸ್ ಆನಂದ ಮಸಳಿ, ಬಾಗಲಕೋಟ್, ಕರ್ನಾಟಕ ಸ್ಟೇಟ್. ಮೈ ಮೊಬೈಲ್ ನಂಬರ್ ಇಸ್ 9242494770. ವಾಟ್ಸ್ಆಪ್ ನಂಬರ್ ಇಸ್ 9900913869. ಇವತ್ತಿನ ದಿನ ನಾನು ಈ ಭದ್ರತೆ ಅನ್ನುವ ವಿಷಯದ ಕುರಿತು ಒಂದು 4 ಮಾತು ಆಡಬೇಕು ಅಂತ ಕೂತಿದ್ದೀನಿ. ಭದ್ರತೆ, ಸ್ಯೂರಿಟಿ ಅಂತಾರ ನೋಡ್ರಿ. ಅಂತ ಅಂದ್ರ ಈಗ ಎಲ್ಲದಕ್ಕೂ ಭದ್ರತೆ. ಮನುಷ್ಯ ತನ್ನ ಭದ್ರತೆಗೋಸ್ಕರ ಭದ್ರತೆಗಳನ್ನ ಅರಸಿಕೊಂಡು ಹೋಗ್ತಾನ. ಬ್ಯಾಂಕಿನೊಳಗ ಭದ್ರತೆ ಬೇಕಂತ ಹೇಳ್ತಾರ. ಅಂದ್ರೆ ಬಂಗಾರ ಅಡುವಿಟ್ರಿ ಅಂದ್ರ, ಅಥವಾ ನಿಮ್ಮ ಮನಿ ಆಸ್ತಿ ವಗೈರೆ ಅಡುವಿಟ್ರಿ ಅಂದ್ರೆ ಸುಲಭವಾಗಿ ಸಾಲ ಕೊಡ್ತಾರೆ. ಯಾಕಂದ್ರೆ ಅವ್ರಿಗೆ ಭದ್ರತೆ ಸಿಗ್ತದಲ್ಲ. ಅದೇ ರೀತಿಯಾಗಿ ಎಲ್ಲದಕ್ಕೂ ಈಗ ನೋಡ್ರಿ, IPL ಕ್ರಿಕೆಟ್ ನಡೀತದ. ತಮ್ಮ ಭದ್ರತೆಗೋಸ್ಕರ ಒಳ್ಳೊಳ್ಳೆ ಬೌಲರ್ಗಳನ್ನ, ಒಳ್ಳೊಳ್ಳೆ ಬ್ಯಾಟ್ಸ್ಮನ್ ಗಳನ್ನ ಎಷ್ಟು ದುಡ್ಡು ಹೋದ್ರು ಆಯ್ಕೆ ಮಾಡ್ಕೊತಾರ, ಸಿಲೆಕ್ಟ್ ಮಾಡ್ಕೊಂತಾರ. ಯಾಕ? ಭದ್ರತೆಗೋಸ್ಕರ. ಅಂದ್ರೆ ನಮ್ ಟೀಮ್ ಗೆಲ್ಬೇಕು. ಆದ್ರೆ ಈ ರೀತಿ ಭದ್ರತೆಗೋಸ್ಕರ ಬ್ಯಾಂಕ್ನೊಳಗೆ ಸಹಿ ಮಾಡಿಸ್ಕೊಂತಾರ. ಆಮೇಲೆ ಈಗೆಲ್ಲ IPL ಅಲ್ಲಿ ಅದೆಲ್ಲ ದೊಡ್ಡ ದೊಡ್ಡ ಒಳ್ಳೊಳ್ಳೆ ಆಟಗಾರನ ಆರಿಸ್ಕೊಂತಾರ. ಒಳ್ಳೊಳ್ಳೆ ಆಟಗಾರನ ಆರಿಸಿಕೊಂಡು ಟೀಮ ಗೆಲ್ತತನ. ಹಾಗೇನಾರ ಐತೇನ? ಆಗ್ಯದನ್ರಿ? ಆಗ್ಲೇಬೇಕಂತ ಏನು ಕಂಪಲ್ಸರಿ ಇಲ್ಲ. ಅಲ್ಲಿ ಗೆಲ್ಲಲಿಕ್ಕೆ ಬೇಕಾಗಿರುವುದು ಭದ್ರತೆ ಅಲ್ಲ. ಒಳ್ಳೊಳ್ಳೆಯ ಆಟಗಾರರು ಒಂದ್ ಕಡೆ ಸೇರಿದ್ರೆ ಆ ಟೀಮ್ ಗೆಲ್ತತಿ ಅಂತ ಅಲ್ಲ. ಅಲ್ಲಿ ಮುಖ್ಯವಾಗಿ ಟೀಮ್ ಸ್ಪಿರಿಟ್ ಇರಬೇಕು. ಆಮೇಲೆ ಒಗ್ಗಟ್ಟಿನಿಂದ ಎಲ್ಲರೂ ತಮ್ಮ ಫೋರ್ಸ್ ಹಾಕ್ಬೇಕು. ತಮ್ಮ ಅನುಭವ ಮತ್ತು ಶಕ್ತಿಯನ್ನ ಅಲ್ಲಿ ಕೇಂದ್ರೀಕರಿಸಬೇಕು. ಜೊತೆಗೆ ಅದರ ಕ್ಯಾಪ್ಟನ್ ಬಹಳ ಒಳ್ಳೆಯವನಾಗಿರ್ಬೇಕು. ಅಂದ್ರೆ ಅದರ ಲೀಡರು ಬಹಳ ಆಕ್ಟಿವ್ ಆಗಿರ್ಬೇಕು. ಪ್ರತಿಯೊಬ್ಬರನ್ನು ಪ್ರೀತಿ ವಿಶ್ವಾಸಕ್ಕೆ ತಗೊಳ್ಳುವಂತವಾಗಿರ್ಬೇಕು. ಆಗ ಆ ಟೀಮ್ ಗೆಲ್ತದ. ಟೀಮ್ ಗೆಲ್ಬೇಕಂದ್ರೆ ಬರೀ ಒಳ್ಳೆ ಆಟಗಾರರ ಆ ಟೀಮ್ನಾಗಿದ್ರೆ ಗೆಲ್ತದ ಅಂತ ಹೇಳಿಕ್ ಆಗಲ್ಲ. ನೋಡ್ರಿ, ಆಸ್ಟ್ರೇಲಿಯಾದವರು ವಿಶ್ವಕಪ್ನೊಳಗ ಆರಂಭದೊಳಗನ ಹೋಗ್ಬಿಟ್ರು. ಅವ್ರು ಎಂಥ ಟೀಮ್ ಅದು. ಆದ್ರೆ ಈಗೊಂಚೂರು ಆಟಗಾರರು ಸಾಧಾರಣ ಇರ್ಬೋದು ಅದ್ರಾಗ. ಅಂದ್ರೆ ನಾನು ಏನ್ ಹೇಳ್ತೀನಿ ಅಂದ್ರ, ಈ ಭದ್ರತೆ ಅನ್ನೋದು ಬೇಕು. ಆದ್ರೆ ಭದ್ರತೆ ಮೇಲೆ ನಾವು ಸಂಪೂರ್ಣ ನಮ್ಮ ಜೀವನವನ್ನ ತೊಡಗಿಸಬಾರದು ಅನ್ನೋದು ನನ್ನ ವೈಯಕ್ತಿಕ ಅನುಭವ. ಈಗ ನೋಡ್ರಿ, ಮದ್ವಿ ಮಾಡ್ಬೇಕಾದ್ರ, ಈಗ ನನಗೂ 2 ಹೆಣ್ಣು ಮಕ್ಕಳು. ನಾವು ಕನ್ಯಾ ಕೊಡ್ಬೇಕಾದ್ರ ಒಂದಷ್ಟು ಹುಡುಗ ಹೇಗದನ, ನೌಕರಿ ಮಾಡ್ತಾನೋ ಇಲ್ಲೋ, ಸರ್ಕಾರಿ ನೌಕರಿನೋ ಏನ್ ಪ್ರೈವೇಟ್ ನೌಕರಿನೋ, ಏನ್ ಬಿಸಿನೆಸ್ ಮಾಡ್ತಾನ. ಬಿಸಿನೆಸ್ ನೋಡ್ರಿ, ಬಿಸಿನೆಸ್ ಮಾಡ್ತಾರಂದ್ರು ಕೂಡ ಪ್ರತಿ ತಿಂಗಳ 4-5 ಲಕ್ಷ ರೂಪಾಯಿ ದುಡಿತಾರಂದ್ರು ಕೂಡ ಕನ್ಯಾ ಕೊಡ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಾರ. ಯಾಕಂದ್ರ ಈಗೇನೋ ಶ್ರೀಮಂತರದಾರಪ್ಪ, ನಾಳೆ ಏನಾರ ನುಕ್ಸಾನ್ ಆಗಿ ಹೋಗ್ಬಿಟ್ರ ನಮ್ ಮಗಳು ಬೀದಿಗೆ ಬಂದ್ಬಿಡ್ತಾಳಲ್ಲ. ಈಗೇನೋ ಶ್ರೀಮಂತಿಕೆ ಐತಿ, ನಾಳೆ ಶ್ರೀಮಂತಿಕೆ ಇರ್ತದಂತ ಏನ್ ಗ್ಯಾರಂಟಿ ಅಂತ ಆಲೋಚನೆ ಮಾಡ್ತಾರ. ಬಹಳ ಜನ ಹಿಂಗೆ ಆಲೋಚನೆ ಮಾಡ್ತಾರ. ಆದ್ರೆ ಈ ಭದ್ರತೆ ನೋಡ್ರಿ, ಎಲ್ಲ ಕನ್ಯಾ ಕೊಡ್ಬೇಕಾದ್ರ ನೋಡ್ರಿ, ಈಗ ಕನ್ಯಾ ಕೊಡ್ಬೇಕಾದ್ರ ಸರ್ಕಾರಿ ನೌಕರಿ ಇದ್ದವ್ರು ನೋಡ್ತಾರ. ಸರ್ಕಾರಿ ನೌಕರಿ ಇದ್ರ ಪ್ರತಿ ತಿಂಗಳ ತಪ್ಪದೆ ಸಂಬಳ ಬರ್ತದ, ನಮ್ಮ ಹಳೆಯ ಮಗಳು ಚಂದಗ ಇರ್ತಾರ ಅನ್ನೋದು ಒಂದು ನಂಬಿಕೆ. ಅದು ಭದ್ರತೆಯ ಒಂದು ಭಾಗ. ಮನುಷ್ಯ ಭದ್ರತೆಯನ್ನ ಹುಡುಕಿ ಭದ್ರತೆಗೋಸ್ಕರ ಕೆಲಸ ಮಾಡ್ತಾನ. ಆದ್ರೆ ಅವು ಎಲ್ಲಾ ಸಮಯದಲ್ಲೂ ಯಶಸ್ವಿ ಆಗಲ್ಲ. ಈಗ ನೌಕರಿ ಮಾಡ್ತಿದ್ದ, ಒಳ್ಳೆ ಸಂಬಳಿತ್ತು, ಎಲ್ಲ ಇತ್ತು. ಮುಂದ ಆ ಹುಡುಗ ಏನೋ ಆಗಿ ದಾರಿ ತಪ್ಪಿ ಕುಡಿಯುವುದು, ತಿನ್ನುವುದು, ಹರಟಿ ಹೊಡೆಯುವುದು, ಮಜಾ ಮಾಡೋದು, ರಾತ್ರಿ 12 ಗಂಟೆಗೆ ಮನೆಗೆ ಬರುದು, ಸಿಕ್ಕಾಪಟ್ಟಿ ಸಾಲ ಮಾಡುದು ಮಾಡಿದ್ರೆ ಏನ್ ಮಾಡ್ತಾರೆ ಇವರು?
ಇವೆಲ್ಲ ಏನು ಹೇಳಕ್ ಆಗಲ್ರಿ. ಬದುಕಿನಲ್ಲಿ ಎಲ್ಲ ಅನಿಶ್ಚಿತತೆ ಐತಿ. ಈ ಸದ್ಯ ನೀವು ಬಹಳ ಚಲೋ ಅದಾನ ಹುಡುಗಂತ ಕೊಡ್ತೀರಿ, ನಾಳೆ ಅವ ಚಲೋ ಇರ್ತಾನೋ ಇಲ್ಲೋ ಗ್ಯಾರಂಟಿ ಇಲ್ಲ. ನೌಕರಿ ಮಾಡ್ತಾನ ಅಂತ ಕೊಡ್ತೀರಿ, ಅವ ಸಿಕ್ಕಂಗ ಸಾಲ ಮಾಡ್ಕೊಂತ ಅಡ್ಡಾಡಿದ್ರಿ ಏನ್ ಮಾಡ್ತೀರಿ? ನೀವು ಮುಟ್ಟಿಸ್ತೀರ. ಆಮೇಲೆ ಏನ್ ಹಿಂಗೆ ಇನ್ನು ಕೆಲವರು ಜಾತಕಗಳನ್ನ ನೋಡ್ತಾರ. ಅಲ್ಲ, ಜಾತಕಗಳನ್ನ ನೋಡ್ಲಿ, ಒಳ್ಳೇದದು. ಆದ್ರೆ ಅದನ್ನ ಸೈಂಟಿಫಿಕ್ ಆಗಿ ಒಂದಷ್ಟು ಶಾಸ್ತ್ರೋಕ್ತವಾಗಿ ಅಧ್ಯಯನ ಮಾಡಿದವರಿದ್ರು ಒಳ್ಳೇದು. ಎಲ್ರು ಹೆಂಗ ಆಗ್ತಾರ್ರಿ? ಕ್ಯಾವಿ ಉಟ್ಕೊಂಡವ್ರು ಎಲ್ರು ಸ್ವಾಮೀಜಿ ಆಗ್ತಾರ? ಸ್ವಾಮೀಜಿ ಅಂದ್ರೆ ಬರೇ ಸ್ವಾಮೀಜಿ ಅಲ್ಲ, ಒಳ್ಳೆಯ ಸ್ವಾಮೀಜಿ, ಸುಸಂಸ್ಕೃತ ಸ್ವಾಮೀಜಿ. ಸ್ವಾಮೀಜಿ ಅನ್ನುವ ಪದಕ್ಕ ಯೋಗ್ಯರಾದಂತ ಸ್ವಾಮೀಜಿಗಳು ಬಹಳ ಲಿಮಿಟೆಡ್ ಇರ್ತಾರೆ. ತುಮಕೂರು ಸಿದ್ಧಗಂಗಾ ಮಠದ ಸ್ವಾಮೀಜಿಯವರು ಇದ್ರಲ್ಲ, ಹೆಂಗಿದ್ರು ಅವರು? ನಡೆದಾಡುವ ದೇವರು ಅಂತ ಕರೆದ್ವಿ. ಈಗ ಕೊಪ್ಪಳದ ಸ್ವಾಮೀಜಿಯವರು ಇದಾರ ನೋಡ್ರಿ, ಎಂತ ಸ್ವಾಮೀಜಿಯವರು. ಅಂತವ್ರು ಅದಾರ, ಅಲ್ಲಲ್ಲಲ್ಲೇ ಒಳ್ಳೆಯ ಸ್ವಾಮೀಜಿಗಳು ಅದಾರ. ಹಂಗ ಈಗ ಸದ್ಯಕ್ಕೆ ನಾವು ಭದ್ರತೆ ನೋಡ್ತೀವಿ. ಆದ್ರೆ ನಾನೇನ್ ಹೇಳ್ತೀನಿ ಅಂದ್ರ, ಭದ್ರತೆಯ ಕಡೆಗೆ ಗಮನವನ್ನು ಕೊಡಬೇಕು. ಆದ್ರೆ ಅತಿಯಾದ ಭದ್ರತೆ ಕಡೆ ಗಮನವನ್ನು ಕೊಡಬಾರದು ಅನ್ನೋದು ನನ್ನ ಅಭಿಪ್ರಾಯ. ನೋಡ್ರಿ, ಮೊದಲ ನಮ್ಮ ಮೇಲೆ ನಮಗೆ ವಿಶ್ವಾಸ ಇರಬೇಕು. ನಾವು ನಿಯತ್ತಿನವರಾಗಿರ್ಬೇಕು. ನಾವು ಇನ್ನೊಬ್ಬರಲ್ಲಿ ಏನನ್ನ ಬಯಸ್ತೀವೋ ಅದೆಲ್ಲ ನಮ್ಮ ಹತ್ರ ಇರಬೇಕು. ನನಗ ಗಂಡಾಗವ ಲಾಯಲ್ ಆಗಿರ್ಬೇಕು, ನನ್ನೊಬ್ಬಕ್ಕಿನ್ನ ಪ್ರೀತಿ ಮಾಡ್ಬೇಕು, ಇನ್ನೊಬ್ಬಕ್ಕೆ ಈ ಕಡೆ ಕಣ್ಣೆತ್ತಿ ನೋಡಬಾರ್ದು, ಚಂದಗ ದುಡ್ಡು ತಂದು ಹಾಕಬೇಕು, ಕಾರ್ನಾಗ ಅಡ್ಡಾಡ್ಬೇಕು, ಬಂಗ್ಲೆದಾಗಿರ್ಬೇಕು, ಏನೇನೋ ಅತಿಯಾದ ಆಕಾಂಕ್ಷೆಗಳನ್ನ ಬೇಡಿಕೆಗಳನ್ನ ಇಟ್ಟುಕೊಂಡು ನಾವು ಬದುಕು ಮಾಡ್ಲಿಕ್ಕೆ ಹೋದಿವಿ ಅಂದ್ರೆ ಒಂದೊಂದ್ಸಾಲಿ ನಾವು ಅದರಲ್ಲಿ ವಿಫಲರಾಗಿ ಬಿಡ್ತೀವಿ. ಒಬ್ರು ಯಾರೋ ಶ್ರೀಮಂತರು, ಹೆಸರು ಹೇಳೋದು ಬೇಡ, ಸಿಕ್ಕಾಪಟ್ಟಿ ದುಡ್ಡು ಗಳಿಸಿದ್ರು ಅವ್ರು. ಬೇರೆ ಬೇರೆ ದೇಶಗಳಿಗೆ ಹೋಗಿ ದುಡ್ಡು ಗಳಿಸಿದ್ರು, ಎಲ್ಲಾ ಮಾಡಿದ್ರು, ಗಳಿಕೆ ಮಾಡಿದ್ರು. ಅವ್ರ ತಂದೆಯವ್ರು ಹೇಳಿದ್ರಂತ, ತಮ್ಮ ನೀನ್ ಮದುವೆ ಆಗೋದಾದ್ರೆ ಹಳ್ಳಿ ಹುಡುಗಿನಾಗಪ್ಪ, ಅವ್ರಿಗೊಂದಿಷ್ಟು ಒಳ್ಳೆತನ ಅನ್ನೋದಿರ್ತದ, ಆಮೇಲೆ ಗಂಡನ ಬಗ್ಗೆ ನಿಜವಾದ ಕಾಳಜಿ ಇರ್ತದ, ಪ್ರೀತಿ ಇರ್ತದ. ಈ ಪ್ಯಾಟರ್ನ್ ಅವ್ರನ್ನ ಅಥವಾ ಸಿಟಿ ಒಳಗಿದ್ದವ್ರನ್ನ, ಶ್ರೀಮಂತರ ಮಕ್ಕಳನ್ನ ಮದುವೆ ಆಗ್ಬೇಡಪ್ಪ, ಅವರಿಗೆ ತಿಳುವಳಿಕೆ ಇರಂಗಿಲ್ಲ, ಅನುಭವ ಇರಂಗಿಲ್ಲ ಅಂತ ಹೇಳಿ ಒಂದು ಗ್ರಾಮೀಣ ಪ್ರದೇಶದ ಹುಡುಗಿಯನ್ನ ಅವ್ರ ಜೊತೆ ಮದುವೆ ಮಾಡ್ತಾರ. ಆದ್ರೆ ಅವ್ರ ದುರ್ದೈವ ಎಂಥದಂದ್ರೆ, ಮುಂದೊಂದು ದಿವಸ ಅದೇ ಗ್ರಾಮೀಣ ಹೆಂಡತಿ ಮತ್ತು ಮಗ ಇಬ್ರು ಸೇರ್ಕೊಂಡು ತಂದೆ ಅಥವಾ ಗಂಡ, ಆಕಿನ ಗಂಡ ಆ ಹುಡುಗನ ತಂದೆಯನ್ನ ಕೊಲ್ತಾರ ಅಂತ ಕೇಳಿದ್ ನಾನು. ಅದು ನಿಜಾನೋ ಸುಳ್ಳು ನನಗ್ ಗೊತ್ತಿಲ್ಲ. ಕೊಲೆ ಮಾಡ್ತಾರ ಅಂತ ಕೇಳಿನಿ. ಆದ್ರೆ ಕಿರುಕುಳವಂತೂ ಕೊಡ್ತಿರ್ತಾರ, ಅದು ಗೊತ್ತದ ನನಗ. ಅವರಿಗೆ ಏನಪ್ಪಾ ಅಂದ್ರೆ ಆಸ್ತಿ ಮೇಲೆ ಕಣ್ಣು. ನಮ್ಮಪ್ಪ ಆಸ್ತಿಯಲ್ಲಿ ಬೇರೆದಕ್ಕಿಗೆ ಮಾಡಿಬಿಡ್ತಾನೋ, ಬೇರೆದವ್ರಿಗೆ ಮಾಡಿಬಿಡ್ತಾನೋ ಅನ್ನೋ ಆತಂಕ ಅವರಿಗೆ. ಅಲ್ಲ, ಹಳ್ಳಿ ಹುಡುಗಿ ಮದುವೆ ಆದ್ರ ನಾ ಚೆನ್ನಾಗಿರ್ತೀನಿ ಅಂತ ಹಳ್ಳಿ ಹುಡುಗಿನ ಮದುವೆ ಆದ್ರ ಅವನ ಪರಿಸ್ಥಿತಿ ಏನಾಯ್ತು? ತೊಂದರೆಗೊಳಗಾಗಿ ಆಗೋದು ತಪ್ತಾ? ನಾನು ಏನ್ ಹೇಳ್ತೀನಿ ಅಂದ್ರೆ, ಇದೇ ಬಹಳ ಮಂದಿ ಹೀರೋ ಹೀರೋಯಿನಿಗಳು ಭದ್ರತೆಗೋಸ್ಕರ ಒಳ್ಳೆ ಶ್ರೀಮಂತರನ್ನ, ದೊಡ್ಡ ದೊಡ್ಡವ್ರನ್ನ ಮದುವೆ ಆಗ್ತಾರ. ಅಂದ್ರೆ ನಾ ಆರಾಮ್ ಇರಬಹುದು, ದುಡ್ಡಿನ ತೊಂದರೆ ಇರಂಗಿಲ್ಲ ಅಂತ. ಆದ್ರೆ ಆ ಶ್ರೀಮಂತಿಕೆಯನ್ನ ಹೊಂದಿದಂತ ವ್ಯಕ್ತಿ ಸದ್ಯಕ್ಕೆ ನಿಮ್ಮನ್ನ ಪ್ರೀತಿ ಮಾಡಬಹುದು, ನಿಮ್ಮಲ್ಲೇ ಒಂದಷ್ಟು ಆಕರ್ಷಣೆ ಇರೋದ್ರಿಂದ ಅವನಿಗೆ ನಿಮ್ಮ ಬಗ್ಗೆ ಪ್ರೀತಿ ಹುಟ್ಟಿರಬಹುದು. ಆದ್ರೆ ಇದೇ ಪ್ರೀತಿ ನಿಮ್ಮ ಮೇಲೆ ಅವನದು ಶಾಶ್ವತವಾಗಿ ಇರ್ತದಂತ ಏನು ಗ್ಯಾರಂಟಿ ರೀ? ಎಷ್ಟೋ ಜನ ಮದುವೆಯಾಗಿ ಪರದೇಶಕ್ಕೆ ಹೋಗಿ ಅಲ್ಲಿದ್ದುಕೊಂಡು ದುಃಖ, ತೊಂದರೆ, ಸಂಕಟಗಳಿಗೆ ಒಳಗಾಗಿ ಪುನಃ ಭಾರತಕ್ಕೆ ಬಂದು ಬದುಕನ್ನು ಮಾಡ್ತಾ ಇದ್ದಾರ, ಜೀವನವನ್ನು ಮಾಡ್ತಾ ಇದ್ದಾರ. ಅಂದ್ರೆ ಯಾವುದೂ ನಿಶ್ಚಿತತೆ ಇಲ್ಲ ಇಲ್ಲಿ. ಬರೀ ದುಡ್ಡು ಐಶ್ವರ್ಯ ಸಂಪತ್ತು ಇದ್ದವ ಇದ್ನಂದ್ರ ಅವ ಯಾಕ್ರಿ ಬರೀ ನಿಮ್ ಜೊತೆನೆ ಬಾಳೆ ಮಾಡ್ತಾನ? ಅವನಿಗೆ ಮತ್ ನಿಮ್ಕಿಂತ ಚಂದನ್ ಹುಡುಗಿಯರು ಆಮೇಲೆ ಭೇಟಿ ಆಗ್ತಾರ. ಅವಾಗ ನಿಮ್ಮ ಆಕರ್ಷಣೆ ಕಡಿಮೆ ಆಗಿರ್ತದೆ, ಇನ್ನೊಂದು ಆಕರ್ಷಣೆ ಜಾಸ್ತಿ ಆಗ್ತದೆ. ಅವ ದುಡ್ಡು ಇರ್ತದೆ, ಎಲ್ಲ ಇರ್ತದೆ, ಮುಂದೆ ಆಕಿನ ಜೊತೆ ಬದುಕು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನ, ನಿಮ್ಮನ್ನ ಒಂಚೂರ ಅಲೆಕ್ಟ್ ಮಾಡ್ತಾನ. ಏನ್ ಮಾಡ್ತೀರ ಅವಾಗ? ನಿಮಗ ಅವಾಗ ಅನಿಸ್ತತೆ, ಬಡವ ಆದ್ರೂ ಅಡ್ಡಿ ಇಲ್ಲಪ್ಪ,
ನನ್ನ ಜೊತೆ ಚೆನ್ನಾಗಿ ಬಾಳೆ ಮಾಡವ, ನನ್ನ ಜೊತೆ ಹೊಂದ್ಕೊಂಡು ಹೋಗುವ, ನನ್ನ ಕಷ್ಟಕ್ಕೆ ಆಗುವ ಇದ್ರ ಬಾಳ ಚೆನ್ನಾಗಿತ್ತು. ನಮ್ಮನ್ನ ಸೈಕಲ್ ಮೇಲೆ ಕುಂದುರಿಸ್ಕೊಂಡು ಅಡ್ಡಾಡಿದ್ರು ಪರವಾಗಿಲ್ಲ, ಸಣ್ಣ TVS ಮ್ಯಾಗ ಅಥವಾ ಸಣ್ಣ ಸ್ಕೂಟರ್ ಮ್ಯಾಗ ಕುಂದಿರಿಸ್ಕೊಂಡು ಅಡ್ಡಾಡಿದ್ರು ಪರವಾಗಿಲ್ಲ, ನನ್ನ ಕಷ್ಟ ನಷ್ಟಗಳಿಗೆ ಆಗುವಂಥವ, ನನ್ನ ಸುಖ ದುಃಖಗಳಿಗೆ ಆಗುವಂಥವ, ನನ್ನ ಜೊತೆ ಪ್ರೀತಿಯಿಂದ ಇರುವಂತಹ ಒಬ್ಬ ಹುಡುಗನ ಮದುವೆ ಆಗಿದ್ರಿ ಚೆನ್ನಾಗಿತ್ತು ಅಂತ ಅನ್ಸಲ್ವಾ ಅವಾಗ? ಆದ್ರೆ ಏನ್ ಮಾಡ್ತೀರಾ, ಕಾಲ ಮಿಂಚಿ ಹೋಗ್ಬಿಟ್ಟಿರ್ತದ. ಕಾಲ ಮಿಂಚಿ ಹೋಗಿಬಿಟ್ಟಿರ್ತದ. ಜೀವನದೊಳಗೆ ನಾವು ತೀರ್ಮಾನ ತಗೊಳ್ಬೇಕಾಗಿದ್ದು ಒಂದು ಸಾರಿ ಮಾತ್ರ. ಅದಕ್ಕೆ ನಾವು ಇನ್ನೊಬ್ಬರಲ್ಲಿ ಏನೇನ್ ಇರ್ಬೇಕಂತ ಇಷ್ಟಪಡ್ತೀವಿ ಮೊದಲು ಅದು ನಮ್ಮಲ್ಲಿ ಇರ್ಬೇಕು. ಈಗ ಲಾಯಲ್ ಆಗಿರ್ಬೇಕು ಹುಡುಗ, ಹೌದಾ? ಬರೇ ಲಾಯಲ್ ಆಗಿದ್ರೆ ನಿಮಗೇನಪ್ಪಾ ಹೊಡಿ ತುಂಬತದ? ಲಾಯಲ್ ಆಗಿರ್ಬೇಕು, ಜೊತೆಗೆ ಒಂದಷ್ಟು ದುಡಿತಿರ್ಬೇಕು, ಹೆಂಡತಿಗೆ ಕಷ್ಟಪಟ್ಟು ತಂದು ಹೊಟ್ಟಿಗೆ ಹಾಕುವಂತ ಎಬಿಲಿಟಿ ಇದ್ರೆ ಸಾಕಪ್ಪ. ನಮ್ಮ ವೈಯಕ್ತಿಕ ತಿಳುವಳಿಕೆ ಏನಪ್ಪಾ, ನಮ್ಮಲ್ಲಿ ಏನಪ್ಪಾ ಅಂತಂದ್ರ ಈ ಡೈವರ್ಸು ಅದು ಇದು ನಮ್ಮಲ್ಲಿ ಸರಿ ಕಾಣುವುದಿಲ್ಲ. ಕಷ್ಟಾನೋ ಸುಖಾನೋ ಒಂದು ಬಾರಿ ನಾವು ಒಬ್ಬಕ್ಕಿನ್ನ ಮದುವೆ ಆದಿವಪ್ಪ ಅಂದ್ರೆ ಕೊನೆಯವರೆಗೂ ಆಕಿನ ಜೊತೆನೆ ಇರ್ಬೇಕು. ಸಿಟ್ಟು ಬಂದಾಗ ಒಂದಷ್ಟು ಜಗಳಾಡ್ಬೇಕು, ಬೈದಾಡ್ಬೇಕು, ಅಥವಾ ಮಾತು ಬಿಡ್ಬೇಕು. ನಾನಂತೂ ನೋಡ್ರಿ, ನಮ್ಮ ಧರ್ಮ ಪತ್ನಿ ಜೊತೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಆರಂಭದಲ್ಲಿ ಅವಾಗ ಇವಾಗ ಬರ್ತಿದ್ವು, ಬೇರೆ ಬೇರೆ ವಿಷಯಗಳಿಗೆ ಬರ್ತಿರ್ತಾವ. ಈಗ ಕೌಟುಂಬಿಕ ಅವ್ರ ತಂದೆ ತಾಯಿ, ಅಣ್ಣ ತಮ್ಮ, ನಮ್ ತಂದೆ ತಾಯಿ, ನಮ್ ಬಂಧು ಬಳಗ ಒಂಚೂರು ಡಿಫರೆನ್ಸ್ ಆಫ್ ಒಪಿನಿಯನ್ಸ್ ಇರ್ತಿರ್ತಾವು. ಅಂತ ಸಂದರ್ಭದಲ್ಲಿ ನಾನು ಏನ್ ಮಾಡ್ತಿದ್ದೆ, ಒಂದ್ ಸ್ವಲ್ಪ 1-2 ದಿವಸ 3 ದಿವಸ ಹಿಂಗ ಮಾತು ಬಿಡ್ತಿದ್ದೆ, ಮಾತಾಡ್ತಿರ್ಲಿಲ್ಲ. ಆದ್ರೆ ಯಾವತ್ತಿಗೂ ನಾವು ಒಂದೇ ಒಂದು ಪಟ್ ಅಂತ ನನ್ನ ಹೆಂಡತಿಗೆ, ನನ್ನ ಧರ್ಮ ಪತ್ನಿಗೆ ನಾನು ಹೊಡೆದಿಲ್ಲ. ನಾವು ಸುಸಂಸ್ಕೃತರಾಗಿರ್ಬೇಕು. ಸಂಸ್ಕೃತಿ ಬಹಳ ಮುಖ್ಯ. ನಮಗೇನ್ರಪ್ಪ ಮದುವೆ ಆಗೋದು ಯಾತಕ್ಕೋಸ್ಕರ? ನಮ್ಮ ವಂಶ ವೃದ್ಧಿಯನ್ನ ಮಾಡ್ಲಿಕ್ಕೆ, ನಮ್ಮ ಬದುಕನ್ನ ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ. ಒಬ್ಬರ ಇರುವುದ್ರಿಂದ ನಮ್ಮ ಬದುಕಿನಲ್ಲಿ ನಮಗ ಸಮಸ್ಯೆಗಳು ಬಹಳ ಬರ್ತಾವ. ಅದಕ್ಕೆ ನಮಗೊಬ್ಬ ಸಂಗಾತಿ ಅಂತಿದ್ರೆ ಅದೊಂದು ಮಾತೇ ಬೇರೆ. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಮುಖ್ಯವಾಗಿ ಏನನ್ನ ಹೈಲೈಟ್ ಮಾಡ್ತೀನಿ ಅಂದ್ರೆ, ಭದ್ರತೆಗೋಸ್ಕರ ಒಂದಷ್ಟು ಥಿಂಕ್ ಮಾಡ್ರಿ. ಈಗ ನೋಡು, ಭದ್ರತೆ ಅಂತ ಯಾರ ಕಡೆ ಸಹಿ ಮಾಡಿಸ್ಕೊಂಡಿರ್ತಾರ, ಏನೇನೋ ಮಾಡಿರ್ತಾರ, ಅವ್ರೇನ್ ಸಹಿ ಮಾಡಿದವ್ರು ಸಾಲ ತುಂಬ್ತಾರನೇ ಅವ್ರದ್ದು. ಅವನ ಕೈ ಕೊಟ್ಟು ಹೋಗ್ಬಿಟ್ರಿ ಏನ್ ಮಾಡ್ತೀರಿ ನೀವು? ಯಾವ ಭದ್ರತೆನೂ ಎಷ್ಟೋ ಸಾರಿ ನಮಗ ಸಹಾಯಕ್ಕೆ ಬರಲ್ಲ. ಭದ್ರತೆ ಬೇಕು, ಬಟ್ ಭದ್ರತೆ ಮೇಲೆನೆ ಜೀವನ ಮಾಡಬಾರ್ದು ಅನ್ನುವಂತಹ ಮಾತನ್ನ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್. ಇನ್ನು ಇದ್ರ ಬಗ್ಗೆ ಬಹಳಷ್ಟು ಮಾತಾಡ್ಬೇಕು, ಮುಂದಿನ ದಿನಮಾನಗಳಲ್ಲಿ ನಾನು ಮಾತಾಡ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ನಮ್ಗೆ ಸಪೋರ್ಟ್ ಮಾಡ್ರಿ. ನೀವು ಸಬ್ಸ್ಕ್ರೈಬ್ ಆಗಿದ್ರಿ ಅಂದ್ರೆ ಬೇರೆದವ್ರಿಗೆ ಆಗ್ಲಿಕ್ಕೆ ಹೇಳ್ರಿ ಅಂತ ಹೇಳಿ ನನ್ನ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ.